ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ಲಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಸೂರು ಸರ್ಕಾರಿ ಶಾಲೆಯ ಮಧುಶ್ರೀ ಸೂಸೈಡ್ ಕೇಸ್ ಇದು. ಆಯಾ ಜೊತೆಗೆ ಗೆಸ್ಟ್ ಟೀಚರ್ ರೂಪಾ ಕೂಡ ಕೆಲಸದಿಂದ ವಜಾಗೊಂಡಿದ್ದಾರೆ. ಘಟನೆ ಬಗ್ಗೆ ಡಿಡಿಪಿಐ ಜಯಪ್ರಕಾಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆತ್ಮಹತ್ಯೆ ವಿಚಾರವಾಗಿ ನಿನ್ನೆ ಮಾಹಿತಿ ಬಂದಿತ್ತು. ಘಟನೆಯ ಹಿನ್ನೆಲೆ ಇವತ್ತು ಶಾಲೆಗೆ ಭೇಟಿ ಕೊಟ್ಟಿದ್ದೇವೆ. ತನಿಖೆಗೆ ತ್ರಿಸದಸ್ಯ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಘಟನಾ ಸ್ಥಳಕ್ಕೆ ಭೇಟಿ ಬಳಿಕ ಡಿಡಿಪಿಐ ಜಯಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಇಒ ಮತ್ತು ಸಿಬ್ಬಂದಿ ಬಳಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಕಾರಣ ಏನು ಅಂತ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದೇನೆ. ವರದಿ ಬಂದ ಬಳಿಕ ಕಾನೂನು ಕ್ರಮಕ್ಕೆ ಸೂಚನೆ ಕೊಡ್ತೇನೆ. ಈಗಾಗಲೇ ಪೋಷಕರು ಕೂಡ ದೂರು ದಾಖಲು ಮಾಡಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಮಗುವಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಯಪ್ರಕಾಶ್ ಮರಸೂರು ಹೇಳಿಕೆ ಕೊಟ್ಟಿದ್ದಾರೆ. ಮಗುಗಂತ ಭಯ ಬಿಟ್ಟಿದ್ದಾರೆ. HM ಕರ್ದ್ಬಿಟ್ಟು ಯಾವ ವಿಷಯಕ್ಕೆ ವಾರ್ನ್ ಮಾಡಿದ್ದಾರೆ. ಮಗು ಮತ್ತೆ ಟೀಚರ್ ಮತ್ತೆ ಏನ್ ನಡೀತಂತ ಅಂತ ಗೊತ್ತಾ ಯಾರಿಗಾದ್ರು? ಒಂದು ಕೋ ಎಜುಕೇಶನ್ ಸ್ಕೂಲ್ ಅಂದ್ರೆ ಗಂಡ್ಮಕ್ಳ ಹತ್ರ ಮಾತಾಡಲ್ವಾ? ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡಲ್ವಾ ಸರ್? ಏನಿದೆ ಸರ್ ಟೀಚರ್ಸ್ಗೆ? ಅವ್ರಿಗೇನು ಹ್ಯುಮ್ಯಾನಿಟಿ ಐತಾ? ಏನಾದ್ರೂ ಐತಾ? ಒಂದಿಷ್ಟ ಅವ್ರಿಗೆ ಮಕ್ಳು ಇದಾರ? ಮಕ್ಕಳನ್ನ ಮಾತಾಡ್ತಾರಂತ ಏನ್ ನೀನು ಹುಡುಗರ ಜೊತೆ ಜಾಸ್ತಿ ಮಾತಾಡ್ತೀಯಾ ಅಂತ? ಹುಡುಗರೆಲ್ಲ ಸೇರ್ಕೊಂಡಿದ್ದಾರ. ಲೆಟರ್ ಬರ್ದಿದ್ದಾರೆ ಸರ್. ಇಲ್ಲ ನಾನು ಬರ್ದಿದ್ದಾರೆ ಅಂತ ಎಲ್ಲಾರು ಹೇಳಿದ್ಮೇಲೆ ಇವ್ರು ಕರೆದು ಆ ಲೆಟರ್ ಅಲ್ಲಿ ಏನು ಅಂತ ಟಾರ್ಚರ್ ಮಾಡಿದ್ರೆ ಈ ತರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮಗುನ ಕರೆದು ಟಾರ್ಚರ್ ಮಾಡ್ತಾ ಇದಾರೆ ಅವರು. ಆ ವಿಷಯಕ್ಕೆ ಟಾರ್ಚರ್ ಕೊಟ್ಟಿರೋದು. ಆ ವಿಷಯ ಟಾರ್ಚರ್ ಕೊಟ್ಟನೆ ಇದರ ಮಾಡಿರೋದು. ಬೇರೆ ಎಲ್ಲೆಲ್ಲೋ ಬರಿಬೇಕು ಅಂತ ಅಂದ್ಬಿಟ್ಟು ಬೇರೆ ಎಲ್ಲೆಲ್ಲೋ ಕೊಡ್ಬೇಕು ಅಂತ ಬರ್ದಿದ್ದಾರೆ. ಆ ವಿಷಯಕ್ಕೆ ಟಾರ್ಚರ್ ಮಾಡಿರೋದು. ಮಗುಗಂತ ಭಯ ಬಿಟ್ಟಿದ್ದಾರೆ. ಶಾಲೆ ಮರಸೂರು ಈ ಶಾಲೆಗೆ ನಾನು ಘಟನೆ ನಡೆದ ತಕ್ಷಣವೇ ನಾನು ನಿನ್ನೆ ಬಂದು ಶಾಲೆಗೆ ಬಂದು ಹಾಜರಾಗಿ ಅದನ್ನು ಪರಿಶೀಲನೆ ಮಾಡಿದೆ. ಇಲ್ಲಿ ನಮಗೆ 8ನೇ ತರಗತಿಯ ಮಕ್ಕಳ ಕ್ಲಾಸ್ ರೂಮಲ್ಲಿ ಕೂಡ ನಾನು ಮಕ್ಕಳಲ್ಲಿ ಕೂಡ ವಿಚಾರಣೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಶಾಲೆಯ ಸಿಬ್ಬಂದಿ ಅಂತಂದರೆ ಇಲ್ಲಿ ಅಡುಗೆ ಸಹಾಯಕರು ಕಮಲಮ್ಮ ಅಂತೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಒಬ್ಬ ಆಯನ್ ವಜಾ ಮಾಡ್ತೀವಿ, ಒಬ್ಬ ಗೆಸ್ಟ್ ಟೀಚರ್ನ ವಜಾ ಮಾಡ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಹೋದ ಜೀವ ವಾಪಸ್ ಬರೋದಿಲ್ಲ. ಬಟ್ ಈ ರೀತಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅಂತ. ಓಕೆ, ಆ ಮಕ್ಕಳಿಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಅವರು ಅಷ್ಟೊಂದು ಟಾರ್ಚರ್ ಮಾಡಿದ್ದಾರೆ ಸರ್ ಅವರು. ಸರ್ಕಾರಿ ಶಾಲೆ ಕೇಳಿಸ್ತಿದ್ಯಾ? ಎಸ್ ಹರೀಶ್, ಈಗ ಕೇವಲ ಇಬ್ಬರ ವಜಾದಿಂದ ಹೋಗಿರುವಂಥ ಪ್ರಾಣ ವಾಪಸ್ ಬರೋದಿಲ್ಲ. ಆದರೆ ಈ ರೀತಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಇದೆಯಲ್ಲ, ಕಾನೂನು ಕ್ರಮ ಜರುಗಿಸಬೇಕಾಗತ್ತೆ ಅಂತ. ದಶರಥ್, ಏನಂತಂದ್ರೆ ಆನೇಕಲ್ ತಾಲೂಕಿನ ಮರಸೂರು ಪ್ರೌಢಶಾಲೆಯಲ್ಲಿ ಏನೊಂದು ವಿದ್ಯಾರ್ಥಿ 8ನೇ ತರಗತಿ ವಿದ್ಯಾರ್ಥಿ ಕೂಡ ಏನೊಂದು ಶಿಕ್ಷಕರ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಶರಣಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಏನೊಂದು ಡಿಡಿಪಿಐ ಆಗಿರ್ತಕ್ಕಂಥ ಜಯಪ್ರಕಾಶ್ ಅವರು ತಂಡ ಮತ್ತು ಏನೊಂದು 3 ಮಂತ್ ಕಮಿಷನ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅವರು ಕೂಡ ಬೆಳಗ್ಗೆ ಒಂದು ಸರ್ಕಾರಿ ಪ್ರೌಢಶಾಲೆಗೆ ಒಂದು ಭೇಟಿ ನೀಡಿ ಏನೊಂದು ಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಶಿಕ್ಷಕರ ಜೊತೆಗೆ ಏನು ಮಾಹಿತಿ ಕಲೆ ಹಾಕಿ ಎಲ್ಲ ಎಂಗಳಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಏನು ಪೋಷಕರು ಕೂಡ ಕೆಲವೊಂದಷ್ಟು ಏನು ಬೇಡಿಕೆಗಳನ್ನ ಇಟ್ಟಿದ್ರು. ಜೊತೆಗೆ ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ವಿಚಾರವಾಗಿ ಏನು ಮುಖ್ಯ ಶಿಕ್ಷಕ ಸುಜಾತ ಮತ್ತು ಏನು ಆಕೆಯ ಸಿಬ್ಬಂದಿಗಳೇನಿದ್ದಾರೆ ಆ ಒಂದು ಕಿರುಕುಳಕ್ಕೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಆದ್ರೆ ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಒಂದು 2 ಡೆತ್ ನೋಟ್ಗಳೆಲ್ಲ ಸಿಕ್ಕಿತ್ತು. ಒಂದು ಡೆತ್ ನೋಟ್ ನಲ್ಲಿ ಏನು ಈ ಭೂಮಿಯಲ್ಲಿ ಬದುಕೋದಕ್ಕೆ ನನ್ನ ಅರ್ಹತೆ ಅಲ್ಲ, ಶಾಲೆಯಲ್ಲಿ ಸಾಕಷ್ಟು ಕಿರುಕುಳ ಕೊಡ್ತಿದ್ರೆ ಹಾಗಾಗಿ ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ಅಂತಾನು ಕೂಡ ಒಂದು ಡೆತ್ ನೋಟ್ ನಲ್ಲಿ ಉಲ್ಲೇಖನ ಮಾಡಲಾಗಿತ್ತು. ಇನ್ನೊಂದು
ಡೆತ್ ನೋಟ್ನಲ್ಲಿ ಏನು ಶಿಕ್ಷಕರು ಕಿರುಕುಳವನ್ನ ನೀಡ್ತಿದ್ದಾರೆ ಮತ್ತೆ ನನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದಾರೆ. ಹಾಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಕೂಡ ಒಂದು ದೂರನ್ನ ಬರೆದಿದ್ರು. ಆ ವಿಚಾರವಾಗಿ ನಿನ್ನೆ ಆ ಒಂದು ಲೆಟ್ರು ಕೂಡ ಅಲ್ಲಿನ ವಿದ್ಯಾರ್ಥಿಯ ಮೂಲಕ ಒಂದು ಟೀಚರ್ಗೆ ಮುಖ್ಯ ಶಿಕ್ಷಕಿಗೆ ಸಿಕ್ಕಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಆಕೆಯನ್ನ ಬೈಯುವಂತ ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆಯೋರನ್ನು ಕೂಡ ಒಂದು ಡಿಬಾರನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಗೆಸ್ಟ್ ಟೀಚರ್ ಆಗಿರ್ತಕ್ಕಂಥ ರೂಪ ಮತ್ತು ಕವಿತೆ ಅವರು ಕೂಡ ಡಿಬಾರ್ ಮಾಡಿದ್ದಾರೆ. ಆದ್ರೆ ಮುಖ್ಯವಾಗಿ ಮುಖ್ಯ ಶಿಕ್ಷಕಿಯಾಗಿ ಏನು ಕಿರುಕುಳ ನೀಡ್ತಿದ್ರು ಸುಜಾತ ಏನಿದ್ದಾಳೆ, ಆಕೆಯನ್ನ ಕಣ್ಣೊರೆಸುವಂತ ತಂತ್ರವನ್ನ BO ಅಧಿಕಾರಿಯಾಗಿರ್ತಕ್ಕಂಥ ಗುರುಮೂರ್ತಿ ಅವರು ಮಾಡ್ತಿರ್ತಕ್ಕಂಥದ್ದು. ಮತ್ತೆ DDP ಆಗಿರ್ತಕ್ಕಂಥ ಜಯಪ್ರಕಾಶ್ ಅವರು ಕೂಡ ಎಲ್ಲ ಒಂದ್ ಕಡೆಗೆ ಆಕೆಯನ್ನ ಉಳಿಸುವಂತ ಕೆಲಸಗಳನ್ನ ಮಾಡ್ತಿದ್ರ ಅನ್ನೋ ಕೂಡ ಅನುಮಾನ ವ್ಯಕ್ತವಾಗ್ತಿದೆ. ಮತ್ತೆ ಪೋಷಕರು ಕೂಡ ಕೆಲವೊಂದು ಬೇಡಿಕೆಯನ್ನ ಇಡ್ತಕ್ಕಂಥದ್ದು ಏನಂತಂದ್ರೆ, ಈ ಶಾಲೆಯಲ್ಲಿ ಏನು ಕಿರುಕುಳ ಕೊಟ್ಟಿರ್ತಕ್ಕಂಥ ಶಿಕ್ಷಕಿಯನ್ನ ಅಮಾನತನ್ನ ಮಾಡಬೇಕು. ಮತ್ತೆ ನಮ್ಮ ಹುಡುಗಿ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಆಕೆಗೆ ಏನು ಶಿಕ್ಷೆ ಕಾನೂನು ರೀತಿಯಲ್ಲಿ ಆಗ್ಬೇಕು ಅನ್ನೋದು ಕೂಡ ಒಂದು ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ 3 ಮ್ಯಾನ್ ಕಮಿಷನ್ ಏನ್ ಬೆಳಗ್ಗೆ ಬಂದಿತ್ತು, ಅಲ್ಲಿ ಮೊಹಮ್ಮದ್ ಪಾಷಾ ಮತ್ತು ವೀರಭದ್ರ ಮತ್ತು ಒಂದು 3 ಜನ 3 ಮ್ಯಾನ್ ಕಮಿಷನ್ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಶಿಕ್ಷಕಿ ಏನಾದ್ರೂ ಆರೋಪ ಕಂಡು ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ಅಮಾನತನ್ನು ಮಾಡಲು ಕೂಡ ಒಂದು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ DDP ಜಯಪ್ರಕಾಶ್ ಏನಿದ್ದಾರೆ, ರಿಪೋರ್ಟ್ ಬಂದ ಬಳಿಕ ಮೇಲಿನ ಅಧಿಕಾರಿಗಳಿಗೂ ಕೂಡ ಒಂದು ಮನದಟ್ಟನ್ನ ಮಾಡಿ ಆಕೆಯನ್ನ ಅಮಾನತನ್ನು ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಹರೀಶ್ ನಿಮ್ಮಲ್ಲ ಮಾಹಿತಿಗೆ.